ಮದುವೆಯಾಗೋದಾಗಿ ನಂಬಿಸಿ ಪ್ರಿಯತಮೆ ಮೇಲೆ ಅತ್ಯಾಚಾರವೆಸಗಿ ಪರಾರಿಯಾದ ಪ್ರಿಯಕರನ ವಿರುದ್ಧ ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಂಗಾವತಿ ತಾಲೂಕು ನಿವಾಸಿ ರವಿರಾಜ್ ಅತ್ಯಾಚಾರ ಎಸಗಿದ ಆರೋಪಿ ರವಿರಾಜ್ನನ್ನ ಬಂಧಿಸಿ ನನ್ನ ಜೊತೆ ಮದುವೆ ಮಾಡಿಸಿ ಎಂದು ಸಂತ್ರಸ್ತೆ ಪೊಲೀಸ್ ಠಾಣೆ ಎದುರು ಧರಣಿ ಕೂತಿದ್ದಾಳೆ. 2020ರಲ್ಲಿ ಸಂತ್ರಸ್ತೆ ದ್ವಿತೀಯ ಪಿಯುಸಿ ಓದುವಾಗ ರವಿರಾಜ್ ಪರಿಚಯವಾಗಿದ್ದಾನೆ. ಪರಿಚಯ ಸ್ನೇಹ ಪ್ರೀತಿಯಾಗಿ ಬದಲಾಗಿದೆ. ಇಬ್ಬರೂ 2021ರಿಂದ ಪರಸ್ಪರ ಪ್ರೀತಿಸಲು ಆರಂಭಿಸಿದ್ದಾರೆ. ಈ ವಿಚಾರ ಪ್ರೇಮಿಗಳ ಮನೆಯಲ್ಲಿ ಗೊತ್ತಾಗಿದ್ದು ಇಬ್ಬರ ಮನೆಯಲ್ಲೂ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಾದ ಬಳಿಕ ಸಂತ್ರಸ್ತೆ ಪ್ರೀತಿ ಬೇಡ ಅಂತ ರವಿರಾಜ್ನಿಂದ ದೂರ ಉಳಿಯಲು ಆರಂಭಿಸಿದ್ದಾಳೆ. ಆದರೆ ರವಿರಾಜ್ ಸಂತ್ರಸ್ತೆ ಮನೆಯವರ ಮತ್ತು ಪೋಷಕರ ಜೊತೆ ಮಾತನಾಡಿ ಮದುವೆಗೆ ಒಪ್ಪಿಸಿದ್ದಾನೆ. ಬಳಿಕ ರವಿರಾಜ್ 2021ರ ಮಾರ್ಚ್ 17ರಂದು ರಾತ್ರಿ 8 ಗಂಟೆ ಸುಮಾರಿಗೆ ಸಂತ್ರಸ್ತೆ ಮನೆಗೆ ಹೋಗಿ ಅತ್ಯಾಚಾರ ಎಸಗಿದ್ದಾನೆ. ಇದಾದ ಬಳಿಕ ತಾವು ಇಬ್ಬರೇ ಇರುವ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ರವಿರಾಜ್ ಬ್ಲ್ಯಾಕ್ ಮೇಲ್ ಮಾಡಲು ಆರಂಭಿಸಿದ್ದಾನೆ. ನಂತರ ಅನೇಕ ಸಲ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಇದರಿಂದ ಸಂತ್ರಸ್ತೆ ಗರ್ಭಿಣಿಯಾಗಿದ್ದಾಳೆ. ಆಗ ರವಿರಾಜ್ ಗರ್ಭಪಾತ ಮಾಡಿಸಿದ್ದಾನೆ. ಬಳಿಕ ಸಂತ್ರಸ್ತೆ ಮದುವೆ ಮಾಡಿಕೊ ಎಂದು ದುಂಬಾಲು ಬಿದ್ದಿದ್ದಾಳೆ. ಆದರೆ ರವಿರಾಜ್ ಮದುವೆ ಮಾಡಿಕೊಳ್ಳಲು ಒಪ್ಪಲಿಲ್ಲ. ಆಗ ಸಂತ್ರಸ್ತೆ ಈ ವಿಚಾರವನ್ನ ಸಂತ್ರಸ್ತೆ ತನ್ನ ಮನೆಯವರಿಗೆ ಮತ್ತು ರವಿರಾಜ್ ಮನೆಯವರಿಗೆ ತಿಳಿಸಿದ್ದಾಳೆ. ಆಗ ಎರಡೂ ಮನೆಯವರು ಸೇರಿ ಪಂಚಾಯಿತಿ ಮಾಡಿ ರವಿರಾಜ್ಗೆ ಮದುವೆಯಾಗುವಂತೆ ಹೇಳಿದ್ದಾರೆ. ಆದರೂ ಕೂಡ ರವಿರಾಜ್ ಮದುವೆಯಾಗಲು ಒಪ್ಪಲಿಲ್ಲ. ಇದರಿಂದ ಸಂತ್ರಸ್ತೆ ಮಾನಸಿಕವಾಗಿ ನೊಂದು 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಪ್ರಕರಣ ಸಂಬಂಧ ಸಂತ್ರಸ್ತೆ ಮಾತನಾಡಿ, ನಾವಿಬ್ಬರೂ ಕಳೆದ ಕೆಲ ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ. ನಮ್ಮ ಮನೆಗೆ ಬಂದು ಮದುವೆ ಆಗುತ್ತೇನೆ ಅಂತ ನಮ್ಮ ಹೆತ್ತವರಿಗೆ ಹೇಳಿ ಒಪ್ಪಿಸಿದ್ದನು. ಇಬ್ಬರ ಮದುವೆ ಕೂಡ ನಿಶ್ಚಯವಾಗಿತ್ತು. ಒಂದು ದಿನ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಮದುವೆ ಆಗುತ್ತೇನೆ ಅಂತ ನಂಬಿಸಿ ಸತತ 2 ವರ್ಷದಿಂದ ನನ್ನ ಅತ್ಯಾಚಾರವೆಸಗಿದ್ದಾನೆ. ಈ ಸಮಯದಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾನೆ. ನನ್ನ ವಿಡಿಯೋ ಇಟ್ಕೊಂಡು ನನ್ನನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಕೊಪ್ಪಳ ನಗರದಲ್ಲಿ ಅವರ ಸಂಬಂಧಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಕೂಡ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ. ನಂತರ 3ರಿಂದ 4 ಸಲ ಗರ್ಭಪಾತ ಮಾಡಿಸಿದ್ದಾನೆ. ಇದೀಗ ದೂರು ದಾಖಲಿಸಿದ್ರು ಆತನನ್ನ ಬಂಧಿಸಲು ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪ ಮಾಡಿದ್ದಾಳೆ. ಇದೀಗ ಆರೋಪಿ ರವಿರಾಜ್ನನ್ನ ಬಂಧಿಸಿ ನನ್ನ ಜೊತೆ ಮದುವೆ ಮಾಡಿಸಿ ಎಂದು ಸಂತ್ರಸ್ತೆ ಮತ್ತು ಆಕೆಯ ಪೋಷಕರು ಪೊಲೀಸ್ ಠಾಣೆ ಎದುರು ಧರಣಿ ಕೂತಿದ್ದಾರೆ. ಸರ್, ಇದು ನಮ್ಮನೇಲಿ ನಾವು ಯಾರು ಇಲ್ಲದೆ ಇರುವಾಗ ಮಾತಾಡ್ಸಕ್ಕಂತ ಬಂದು ಮಾರ್ಚ್ 17ನೇ ತಾರೀಕು 2021ರಲ್ಲಿ ಈ ಥರ ಆಗಿತ್ತು. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಮಾಡಿದ್ದವು ನನ್ನ ಮೇಲೆ. ಅದೇ ವಿಡಿಯೋನ ಇಟ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಕೊಪ್ಪಳ ಕ್ವಾರ್ಟರ್ಸ್ ಇದೆಯಲ್ಲ ಸರ್, ಕೊಪ್ಪಳ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ ಸರ್, ಅಲ್ಲಿ ಅವ್ರ ಅಣ್ಣ ಇದ್ದಾನೆ ಸರ್. ಅವ್ರ ಅಣ್ಣ ಅತ್ತಿಗೆ ಇರ್ತಾರೆ ಸರ್. ಅಲ್ಲಿಗೆ ಬರ್ತೀಯಾ ಬರಲ್ಲ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಕರ್ಕೊಂಡೋಗಿ ಅಲ್ಲಿನೂ ನನ್ನ ಜೊತೆ ಆ ಥರ ಪ್ರವರ್ತನೆ ಮಾಡಿದ್ದೀನಿ ಸರ್. ನನ್ನ ಮನೆಯಲ್ಲಿ ಹೇಳೇ ಇಲ್ಲ ಈ ವಿಚಾರನ. ಇವಾಗ ತುಂಬ ಸಲ ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಸರ್. ಆ ಫೋಟೋ ವೀಡಿಯೋಸ್ ಎಲ್ಲ ಇಟ್ಕೊಂಡ್ಬಿಟ್ಟು ರೆಕಾರ್ಡಿಂಗ್ಸ್ ಇಟ್ಕೊಂಡ್ಬಿಟ್ಟು ಪಬ್ಲಿಷ್ ಮಾಡ್ತೀನಿ, ಟ್ರೋಲ್ ಮಾಡಿಸ್ತೀನಿ, ಅಲ್ಲಿ ಶೇರ್ ಮಾಡ್ತೀನಿ, ಇಲ್ಲಿ ಶೇರ್ ಮಾಡ್ತೀನಿ ಅಂತ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ನಾನು ಕರ್ಕೊಂಡೋಗಿ ಈ ಥರ ಎಲ್ಲ ನಡೆಸ್ಕೊಂಡಿದ್ದಾನೆ ಸರ್ ಅವನು. ಮತ್ತು ಸರ್ ಅವನು ನನ್ನ ಆ ಥರ ಪ್ರೆಗ್ನೆನ್ಸಿ ಕಂಡು ಬಂದ 2 ಮಂತ್ಸ್ ಆದಾಗ ಇಲ್ಲಿ ಮುಕುಂದ ಅಂತ ಊರಿದೆ ಸರ್, ಅಲ್ಲಿ ಒಬ್ಬರು ಗುಡ್ದಪ್ಪ ಡಾಕ್ಟರ್ ಅಂತಿದ್ದಾರೆ ಸರ್. ಅವ್ರ ಹತ್ರ ಕರ್ಕೊಂಡೋಗಿದ್ದು ನಂಗೆ ನೆನಪಿದೆ ಸರ್. ಅವ್ರ ಮನೇನೂ ತೋರಿಸ್ತೀನಿ ಸರ್ ಬೇಕಾದರೆ. ಅವ್ರ ಮನೇಲಿ ಇದೆಲ್ಲ ಮಾಡಿದ್ದಾನೆ ಸರ್. ಅಲ್ಲಿಂದನೂ ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದು ಕರ್ಕೊಂಬರೋದು ಮಾಡ್ತಿದ್ದೆ ಸರ್. ಮನೇಲಿ ಹೇಳ್ತೀನಿ ಅಂದರೆ ವಿಡಿಯೋ ತೋರಿಸ್ತೀನಿ, ನಾನು ಫೋಟೋಸ್ ತೋರಿಸ್ತೀನಿ, ರೆಕಾರ್ಡಿಂಗ್ ತೋರಿಸ್ತೀನಿ, ಸ್ಪ್ರೆಡ್ ಮಾಡ್ತೀನಿ ಅಂತೇಳಿ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಸರ್. ಇದಕ್ಕೆ ಅವ್ರ ಅಣ್ಣ ನಮ್ಮ ರಿಲೇಷನ್ನು, ನಮ್ಮ ಅಣ್ಣ ಅಂತೇಳಿನೇ ಆ ಪೊಲೀಸ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ ಸರ್ ಕೊಪ್ಪಳಲ್ಲಿ. ಪೊಲೀಸರು ಇದ್ದಾರೆ ಸರ್, ಅವರು ಇರ್ತಾರೆ ಸರ್ ವೈದ್ಯರು. ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಡಿಸಿ, ಟ್ಯಾಬ್ಲೆಟ್ಸ್ ಎಲ್ಲ, ಮಾತ್ರೆಗಳೆಲ್ಲ, ಔಷಧಿ ಎಲ್ಲ ಕೊಡಿಸಿದ್ದಾನೆ ಸರ್ ಆ ಹುಡುಗ ಅಲ್ಲಿ. ಇದೆ ಸರ್, ನನಗೆ ಈ ಥರ ಆಗಿತ್ತಲ್ಲ ಸರ್, ಅದು ಹೋಗ್ಲಿ ಅಂತಲೇ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಡಿಸಿದ್ದಾರೆ ಸರ್. ಆ ಡಾಕ್ಟ್ರು ಕೂಡ ಹುಡುಗನಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಯಾಕಂದ್ರೆ ಆ ಡಾಕ್ಟ್ರು ಕೂಡ ಅವ್ರ ರಿಲೇಷನ್ ಅಂಡ್ ಪರಿಚಯದವ್ರಂತ ಸರ್. ಮತ್ತು ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕರ್ಕೊಂಡೋದ್ರು. ಅವ್ರ ಅಣ್ಣನೇ ಇದೆ ಸರ್ ರಿಲೇಷನ್ ಒಳಗೆ. ಅದಕ್ಕೆ ಅಲ್ಲಿ ಕರ್ಕೊಂಡೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಇಬ್ಬರು. ಮತ್ತು ಇಲ್ಲಿ ಈ ಸರ್ ಇವ್ರ ಹತ್ರ ಕರ್ಕೊಂಬಂದು ಹಾಸ್ಪಿಟಲ್ ಇವರು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಸರ್ ನನಗೆ. ಈಗ 2 ವರ್ಷ ಆಯ್ತು ಸರ್. 2 ವರ್ಷದಿಂದನೂ ಇದೇ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಸರ್ ಅವರು. ಇವಾಗ ಮದುವೆ ಆಗು, ನನಗೆ ಇದೆಲ್ಲ ಆಗಲ್ಲ, ಪ್ರೆಜರ್ ಆಗ್ತಿದೆ, ನನಗೆ ಆಗ್ತಿಲ್ಲ ತಡ್ಕೊಳಕ್ಕೆ, ಮದುವೆ ಆಗು ಅಂತ ಅಂದಿದ್ದಕ್ಕೆ ಇವಾಗ ಓಡೋಗ್ತಿದ್ದಾನೆ ಸರ್ FIR ಹಾಕ್ಸಿದ್ದಕ್ಕೆ. ಕೇಳಿದ್ರೆ ಬಿಟ್ಬಿಡು, ನಮ್ಮ ಕಕ್ಕ ನಿಂಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದಾರಲ್ಲ, 1 ಲಕ್ಷ ಕೊಡ್ತಾರೆ ಅಂತೇಳಿ ನನಗೆ ಹೊಡೆಯಕ್ಕೆ ಬರ್ತಾರೆ ಸರ್ ಮನೆ ಹತ್ರ ಹೋದರೆ. ಅಂದಮೇಲೆ ಏನೇನು ಮಾಡಬೇಕು, ಲೈಂಗಿಕ ದೌರ್ಜನ್ಯನೂ ಮಾಡಿದ್ದೀನಿ ಆ್ಯಂಡ್ ಅತ್ಯಾಚಾರನೂ ಮಾಡಿದ್ದೀನಿ. ಆ ವಿಡಿಯೋ ಇಟ್ಕೊಂಡು ಇಷ್ಟು ದಿನ ಬ್ಲ್ಯಾಕ್ ಮೇಲ್ ಮಾಡ್ಕೊತ ನಾನು ಯೂಸ್ ಮಾಡ್ಕೊಂಡಿದ್ದಾನೆ. ಇವಾಗ ಮದುವೆ ಆಗು ಅಂತ ಕೇಳಿದ್ದಕ್ಕೆ ಮದುವೆ ಆಗಲ್ಲ, ನಾನು ಏನು ಮಾಡ್ಕೋತೀರಾ ಮಾಡ್ಕೋಗಿ ಅಂತ ಅವ್ರ ಮನೆಯವ್ರನ್ನ ಕೂರಿಸಿ ಕೇಳಿಸಿದ್ರೆ 1 ಲಕ್ಷ ಕೊಡ್ತೀವಿ, ಅವನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಸರ್ ಹತ್ರ ಎಲೆಕ್ಷನ್ ಮುಂಚೆನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು.
ಇಲ್ಲೇ ಸರ್ ಕಾರಟಗಿ ಸ್ಟೇಷನ್ ಒಳಗೆ ಟೌನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಕೊಟ್ಟರೆ ಇವತ್ತು ಕರೆಸ್ತೀವಿ, ನಾಳೆ ಕರೆಸ್ತೀವಿ, ನಾಡಿದ್ದು ಕರೆಸ್ತೀವಿ ಅಂತ ಹಿಂಗೆ ಒಂದು ಸ್ವಲ್ಪ ದಿನ ಒಂದು 20 days ಫೈಸ್ ಹಂಗೆ ತಳ್ಳಿಬಿಟ್ರು. ಅದನ್ನು ತಳ್ಳಿದ ಮೇಲೆ ಸರ್ ಪ್ಲೀಸ್ ಕರೆಸಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಇವಾಗ ಕರೆಸ್ತಿಲ್ಲ ಅವ್ರನ್ನ. ಮತ್ತು ಸ್ವತಃ ನಾವೇ 2,000 ರೂಪಾಯಿ ಕಾರ್ ತೊಗೊಂಬಂದು ಬಾಡಿಗೆ ಮಾಡಿಕೊಂಡು ನಾವೇ ಸರ್ನ ಕರ್ಕೊಂಡು ಹೋಗಿದ್ದೀವಿ ಸರ್. ಅಲ್ಲಿ ಹೋಗಿ ಬಂದಮೇಲೆ ಕೂಡ ಯಾರನ್ನೂ ಅವ್ರ ಅಪ್ಪ ಅಮ್ಮ ಬಂದರು, 4 ದಿನ ಟೈಮ್ ಕೊಟ್ಟರು, ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಬರಲೇ ಇಲ್ಲ. ಇವಾಗ ನೋಡಿದರೆ FIR ಮಾಡ್ಕೊಳ್ಳಿ ಸರ್, FIR ಮಾಡ್ಕೊಳ್ಳಿ ಅಂತ ಸುತ್ತಾಡೋಕ್ಕೆ ಒಂದು 15 ದಿನ ಆಯ್ತು ಸರ್. ಅವರು FIR ಮಾಡ್ಕೊಂಡೇ ಇರಲಿಲ್ಲ. 28ನೇ ತಾರೀಕು ಜಾಸ್ತಿ ಪ್ರೆಜರ್ ಹಾಕಿದ್ದಕ್ಕೆ ಇವಾಗ FIR ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಬಿಟ್ಟು ಇವತ್ತಿಗೆ 10 days ಆಯಿತು ಸರ್. ಏನು ಮೆಡಿಕಲ್ ಚೆಕಪ್ ಮಾಡಿದವ್ರು ರಾತ್ರಿ 12 ಗಂಟೆಗೆ FIR ಮಾಡ್ಕೊಂಡಿದ್ದಾರೆ. FIR 12 ಗಂಟೆಗೆ ಮಾಡಿಕೊಂಡು ಅಷ್ಟೊತ್ತಲ್ಲಿ 12:30 ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವಾಗ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಇವತ್ತಿಗೆ 10 days ಆಯಿತು ಸರ್. ನಾನು ಮತ್ತೆ ಡೆಂಟಲ್ ಚೆಕ್ ಮಾಡ್ಸೋಕ್ಕೋಸ್ಕರ ಗಂಗಾವತಿಗೆ ಹೋದ್ರೂ ನಾವೇ ಕಾರ್ ಬಾಡಿಗೆ ಮಾಡ್ಕೊಂಡು ಮತ್ತೆ ಅವ್ರನ್ನ ಪೊಲೀಸವ್ರನ್ನ ಕರ್ಕೊಂಡು ಹೋಗಿದ್ದೀವಿ ಸರ್. ಎಲ್ಲದಕ್ಕೂ ನಾವೇ ಕರ್ಕೊಂಡು ಹೋಗ್ಬೇಕು. ಏನಾದರೂ ಕೇಳೋಕ್ಕೋದ್ರೆ ಮತ್ತೆ ನಮಗೆ ಜೋರು ಮಾಡಿ ಕಳಿಸ್ತಾರೆ ಸರ್. ಅವರು CPS ಸರ್ ಕಳಿಸ್ತಾರೆ, ಜೋರು ಮಾಡಿ ತಡ್ಕೋಬೇಕಮ್ಮ, ಮಾಡಿದೆ ಕೆಲಸ ತಡ್ಕೋಬೇಕಂತ ಸರ್. ಮಾಡಿದ್ದಕ್ಕಲ್ವ ಸರ್ ನಾವು ಇಲ್ಲಿಗೆ ಬಂದಿರ್ತೀವಿ, ಮಾಡದೆ ಯಾರೂ ಬಂದಿರಲ್ಲ. ಈ ಕೇಳಿದರೆ ಈ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅವರು. ಇವಾಗ ನೋಡಿದರೆ FIR ಮಾಡಿಕೊಂಡು 10 days ಆಯಿತು, ಕರೆಸ್ತೀನಿ ಅಂತ ಹೇಳ್ತಾರೆ. ಮನೆ ಕಳಿಸಿದ್ರೆ ಮನೇಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. FIR ಆಗಿ ದಿನ ಹೋಗಿ ಕರ್ಕೊಂಡು ಬಂದರೆ ಅವ್ರು ಮನೆ ಬಿಟ್ಟು ಓಡೋಗ್ತಿರ್ಲಿಲ್ಲ ಸರ್. ಇವಾಗ ಅವರೆಲ್ಲರೂ ಮನೆ ಬಿಟ್ಟು ಓಡೋಗಿದ್ದಾರೆ ಅಂತ ಕರ್ಕೊಂಡು ಬಂದು ಅವ್ರ ತಮ್ಮನ ಕೂಡಿಸಿದ್ದಾರೆ. ಏನು ಯೂಸ್ ಸರ್ ಅದರಿಂದ? ಮತ್ತು ಇಷ್ಟೆಲ್ಲ ಆದಮೇಲೆ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೀನಿ. ಅವಾಗ ಪೊಲೀಸರು ಕೂಡ ಬಂದಿದ್ದಾರೆ ಸರ್ ಹಾಸ್ಪಿಟ್ಲಿಗೆ. ಬಂದುಬಿಟ್ಟೆಲ್ಲ ಬರ್ಕೊಂಡು ಬಂದೆ. ಅದೆಲ್ಲ ಗೊತ್ತು ಸರ್, ಗೊತ್ತಿದ್ದೂ ಸುಮ್ಮನೆ ಇದ್ದಾರೆ ಸರ್, ಏನೂ ರಿಯಾಕ್ಟ್ ಮಾಡ್ತಿಲ್ಲ ಇವರು. ಅವನ್ನ ಕರೆಸ್ಬೇಕು ಸರ್. ಆ ಹುಡುಗನ ನಾವು 4 ಜನದ ಮೇಲೆ ಅವನಿಗೆ ಬೆಂಬಲವಾಗಿ ಅವ್ರ ಚಿಕ್ಕಪ್ಪ ಮತ್ತು ಅವ್ರ ಅಪ್ಪ ಅಮ್ಮ ನಿಂತ್ಕೊಂಡಿದ್ದಾರೆ ಸರ್. ಅವ್ರ ಮೇಲೆ ಕೂಡ FIR ಆಗಿದೆ. ಅವ್ರನ್ನ ಕರೆಸ್ಬೇಕು. ಅವ್ರ ಚಿಕ್ಕಪ್ಪನ ಕೇಳೋಕೋದ್ರೆ ನಾನು 1 ಲಕ್ಷ ಕೊಡ್ತೀನಿ ಬಿಟ್ಬಿಡು ಅಂತ ಹೇಳ್ತಾರೆ. ಕೇಳೋಕೋದ್ರೆ ಮನೆ ಹತ್ರ ಹೊಡೆಯೋಕ್ಕೆ ಬರ್ತಾರೆ ನನ್ನ ಮೇಲೆ. ಈ ದೌರ್ಜನ್ಯ ಮಾಡ್ತಾರೆ. ಅವೇಜ ಶಬ್ದಗಳಿಂದ ಕೂಡ ನನಗೆ ಅವ್ರು ಬೈದಿದ್ದಾರೆ ಸರ್. ಕೇಳೋಕೋದ್ರೆ ಈ ಥರ ಮಾಡ್ತಾರೆ. ನನಗೆ ಆ ಹುಡುಗನ ಕರೆಸ್ಬೇಕು ಸರ್, ನಂಗೆ ಅವನ ಜೊತೆ ಮದುವೆ ಮಾಡಿಸ್ಬೇಕು ಸರ್, ಅಷ್ಟೇ. ಸುಮಿತ್ರಾ ಸರ್ ನನ್ನ ಹೆಸರು.